ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆ ಏನಂದ್ರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾನೆ ಇರ್ತೀರಾ. ಓಕೆನಾ, ನಿಮ್ಗೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗಲೇ ಒಂದು ಸಬ್ಸ್ಕ್ರೈಬ್ ಲೈಕ್ ಕೊಟ್ಬಿಟ್ರೆ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ KCET ರಿಲೇಟೆಡ್ ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ಫ್ರೀ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ನೀವು ನಮಗೆ ಕೊಡುವಂತಹ ಪ್ರೋತ್ಸಾಹ ಆಗಿರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೋಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ KCET ವಿದ್ಯಾರ್ಥಿಗಳು ನಮ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಾದ್ರೆ ಕೇಳ್ತಿರ್ತಾರೆ. ನಿಮ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಇಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ 3 ರೌಂಡ್ ಆದ್ರೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಓಕೆನಾ, ನಿಮ್ಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಅಂದ್ರೂ ಒಂದೇನೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದ್ರೂ ಒಂದೇನೆ. ಇದ್ರಲ್ಲಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ನಿಮ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಯಾವ ರೀತಿ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಎಲ್ಲ ಕೊಡ್ತಾರೆ ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆನಾ, ಈಗ ಈ ವರ್ಷದ ಹೆಂಗೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಪ್ಷನ್ ಎಂಟ್ರಿ. ನಿಮ್ಗೆ ಸ್ಟಾರ್ಟ್ ಆಗುವಂತದ್ದು ಜುಲೈ ಸೆಕೆಂಡ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಓಕೆನಾ, ಆ ಸ್ಕೆಡ್ಯೂಲ್ ಎಲ್ಲ ಯಾವ ರೀತಿ ಕೊಡ್ತಾರ ಅನ್ನುವಂಥದ್ದು ನಿಮ್ಗೆ ಲಾಸ್ಟ್ ಇಯರ್ ತೋರಿಸ್ತೀನಿ. ನಿಮ್ ಸೀನಿಯರ್ಸ್ ಕೊಟ್ಟಿದ್ರಲ್ಲ ಸ್ಕೆಡ್ಯೂಲ್, ನಿಮ್ಗೆ ಜಸ್ಟ್ ರೆಫರೆನ್ಸ್ ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ರೀವಿಯಸ್ ಇಯರ್ ಅಡ್ಮಿಷನ್ 2022-2023 ಅಂತ ಇದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ತಡೀರಿ. UGCET 2023 ಅಂತ ಇದೆ. ಇದು ನೋಡಿ 2023 CET ವಿದ್ಯಾರ್ಥಿಗಳದ್ದು ಬಂದಿರುವಂತಹ ನೋಟಿಫಿಕೇಶನ್ಸ್ ಇಲ್ಲಿ. ಓಕೆನಾ, ನೋಡಿ, ಇಲ್ಲಿ UGCET ಅಂಡ್ NEET 2023 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಈ ರೀತಿಯಾಗಿರುತ್ತೆ. ಇದೇ ರೀತಿಯಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ, ಈ ರೀತಿಯಾಗಿ ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ ಮುಂಚೆನೆ. ಓಕೆನಾ, ಈ ಒಂದು ಸ್ಕೆಡ್ಯೂಲ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ತಡೀರಿ ನಿಮ್ಗೆ. ನೋಡಿ, ಇಲ್ಲಿ ನಿಮ್ಗೆ ಜಸ್ಟ್ ಇದರಲ್ಲಿ ಅವ್ರು ಯಾವ್ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದು ಹೇಳ್ತೀನಿ ನೋಡಿ. ಇಲ್ಲಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಫಾರ್ UGCET 2023 ಅಂಡ್ 2020 ಅಂಡ್ UG NEET 2023 ಅಂತ ಇದೆಯಲ್ಲ. ಓಕೆನಾ, ಇಲ್ಲಿ ನಿಮ್ಗೆ 2024 ಅಂತ ಇರುತ್ತೆ CET ವಿದ್ಯಾರ್ಥಿಗಳಿಗೆ ಮತ್ತೆ NEET ವಿದ್ಯಾರ್ಥಿಗಳಿಗೆ. ಇಲ್ಲಿ 2023 ಇದೆ, ಅಲ್ಲಿ 2024 ಇರುತ್ತೆ ನಿಮ್ಗೆ ಈಗ ಹೊಸದಾಗಿ ಬರುತ್ತಲ್ಲ ಅದರಲ್ಲಿ. ನೋಡಿ, ಇಲ್ಲಿ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀ ಸ್ಟ್ರಕ್ಚರ್ ಫಾರ್ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಅಗ್ರಿಕಲ್ಚರ್ ಎಟ್ಸೆಟ್ರಾ ಕೋರ್ಸಸ್ ಈ ರೀತಿಯಾಗಿ ಒಂದು ಡೇಟ್ ಕೊಡ್ತಾರೆ, ಒಂದು ಟೈಮ್ ಆದ್ರೆ ಕೊಡ್ತಾರೆ. ಮತ್ತೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಆಲ್ ದ ಕೋರ್ಸಸ್ ಟು ವಿಚ್ ದ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್. ಓಕೆನಾ, ಅಭ್ಯರ್ಥಿಯು ಅರ್ಹತೆ ಪಡೆದಿರುವ ಎಲ್ಲಾ ಕೋರ್ಸ್ಗಳಿಗೆ ಸಂಯೋಜಿತವಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದು. ಓಕೆನಾ, ಅಂದ್ರೆ ಕಾಲೇಜಸ್ ನಿಮ್ಗೆ ಎಷ್ಟು ಕಾಲೇಜಸ್ ಎಲ್ಲ ಆಡ್ ಮಾಡ್ಕೊಳ್ಳೋದು ಆಪ್ಷನ್ ಎಂಟ್ರಿ ಎಲ್ಲ. ಅದು ಲೈವ್ ಡೆಮೋ ವಿಡಿಯೋ ಮಾಡ್ತೀನಿ ಬಿಡಿ ನಿಮ್ದೆಲ್ಲ ಸ್ಟಾರ್ಟ್ ಆದ್ಮೇಲೆ. ಇದೇನಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೂ ಟೈಮ್ ಕೊಡ್ತಾರೆ. ಇಲ್ಲಿ ನೋಡಿ, ಯಾವಾಗಿಂದ ಕೊಟ್ಟಿದ್ರೆ 6ನೇ ತಾರೀಕಿಂದ 9ನೇ ತಾರೀಕು ಒಂದು 3 ದಿನ ಟೈಮ್ ಕೊಡ್ತಾರೆ. ಓಕೆ, ನಿಮ್ಗೂ ಟೈಮ್ ಕೊಡ್ತಾರೆ. ಅವಾಗ ನೀವು ಕಾಲೇಜಸ್ ಅನ್ನೆಲ್ಲ ಆಡ್ ಮಾಡಬೇಕು. ನೀವು ಕಾಲೇಜಸ್ ಅನ್ನೆಲ್ಲ ಆಡ್ ಮಾಡಿದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಒಂದು ಬಿಡ್ತಾರೆ. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೆ ಅದು ಡಮ್ಮಿ ರಿಸಲ್ಟ್ ತರ. ಓಕೆನಾ, ನಿಮ್ಗೆ ಈ ಕಾಲೇಜ್ ಸಿಗಬಹುದು ಅಂತ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಕೊಡ್ತಾರೆ. ಅಂದ್ರೆ ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇಟ್ಕೊಂಡು ನೀವು ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಕ್ಕಾದ್ರೆ ಆಗಲ್ಲ. ಮಾರ್ಕ್ ಅಲಾಟ್ಮೆಂಟ್ ಅಂದ್ರೆ ನಿಮ್ಗೆ ಇದು ಸಿಗಬಹುದು ಅಂತ ಇದ್ ಮಾಡ್ತಾರೆ. ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಇದು ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಯಾಕೆ ಕೊಡ್ತಾರೆ ಅಂದ್ರೆ ನಿಮ್ಗೆ ಯಾವ್ದು ಕಾಲೇಜ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಗಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಅಲ್ಲಿ ಯಾವ್ದು ರೆಫರೆನ್ಸ್ ತೋರಿಸ್ತಾನೆ ಇಲ್ಲ ನಿಮ್ ಕಾಲೇಜು ಡಮ್ಮಿ ರಿಸಲ್ಟ್ ಅಲ್ಲಿ ಅಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ನೀವು ಕೊಟ್ಟಿರೋ ಆಪ್ಷನ್ ಅನ್ನ ಕಾಲೇಜಸ್ ಆಡ್ ಮಾಡಿರ್ತೀರಲ್ಲ, ಕೆಳಗಡೆಗೆ ಮೇಲೆಗೆ ಎಲ್ಲ ನೀವು ಚೇಂಜ್ ಮಾಡ್ಕೋಬಹುದು, ಆಡ್ ಮಾಡಬಹುದು, ಬೇಕಾರೆ ಆಲ್ಟರ್ ಮಾಡಬಹುದು, ರೀಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಈಗ ಒಂದು 50 ಕಾಲೇಜಸ್ ಮಾತ್ರ ಹಾಕಿರ್ತೀರಾ, ಅದ್ರಿಗೆ ನೀವು ಆಡ್ ಮಾಡ್ಕೋಬಹುದಾಗಿರುತ್ತೆ ಕಾಲೇಜಸ್, ಇನ್ನೊಂದ್ 2-3 ಕಾಲೇಜಸ್ ಆಲ್ಟರ್ ಮಾಡಬಹುದಾಗಿರುತ್ತೆ, ರೀಅರೇಂಜ್ ಮಾಡಬಹುದಾಗಿರುತ್ತೆ, ಡಿಲೀಟ್ ಮಾಡಬಹುದಾಗಿರುತ್ತೆ. ಓಕೆನಾ, ಎಲ್ಲಾ ಆಪ್ಷನ್ಸ್ ಇರುತ್ತೆ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್, ಇದು ಫಸ್ಟ್ ರೌಂಡ್. ಇಲ್ಲಿ ಫೈನಲ್ ಆಗಿ ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ಎಲ್ಲ ಆದ್ಮೇಲೆ ನಿಮ್ ಫೈನಲ್ ಆಗಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಓಕೆನಾ, ಅವಾಗ ಇದ್ರಲ್ಲಿ ಸಿಕ್ಕಿರೋ ಕಾಲೇಜಿಗೆ ನೀವು ಜಾಯ್ನ್ ಆಗ್ಬೋದು. ಇದೇ ರೀತಿ ನಿಮ್ಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ನಡೆಸೋದಕ್ಕಿಂತ ಮುಂಚೆ ನಿಮ್ಗೆ ಕೆಲವೊಂದು ಸ್ಕೆಡ್ಯೂಲ್ಸ್ ಕೂಡ ಕೊಡ್ತಾರೆ. ಇದೇ ರೀತಿ ನಿಮ್ಗೆ ಈಗ ಟೈಮ್ ವೇಸ್ಟ್ ಬೇಡ, ಅದಕ್ಕೆ ನಾವು ಒಂದದ್ ಮಾತ್ರ ತೋರಿಸ್ತೀನಿ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾತ್ರ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲ ಇದಾವೆ ನೋಟಿಫಿಕೇಶನ್ಸ್ ಎಲ್ಲ. ಈಗ ಅವೆಲ್ಲ ಒಂದೊಂದೇ ಓಪನ್ ಮಾಡಿದ್ರು ನಿಮ್ಗೂ ಕನ್ಫ್ಯೂಸ್ ಆಗೋದು ಬೇಡ. ಜಸ್ಟ್ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳ್ತಿದ್ದೀನಿ.
ಆಪ್ಷನ್ ಎಂಟ್ರಿಯಲ್ಲಿ ನೀವು ಫಸ್ಟ್ ರೌಂಡ್ ಅಲ್ಲೇ ಆದಷ್ಟು ಎಷ್ಟು ಕಾಲೇಜಸ್ ಇರುತ್ತೆ ಎಲ್ಲ ಆಡ್ ಮಾಡಬೇಕಾಗುತ್ತೆ. ಮತ್ತೆ ಅದೆಲ್ಲ ಆದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ, ಚಾಯ್ಸ್ ಎಂಟ್ರಿ ಕೂಡ ಇರುತ್ತೆ. ಅದೆಲ್ಲ ಹೆಂಗ್ ಮಾಡೋದಂತ ಚಾಯ್ಸ್ ಎಂಟ್ರಿ ಬಗ್ಗೆ ಎಲ್ಲ ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಆಪ್ಷನ್ ಎಂಟ್ರಿ ನೋಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ, ಈ ರೀತಿಯಾಗಿ 3 ರೌಂಡ್ ಆದ್ರೆ ಇರುತ್ತೆ. ಕೆಲವೊಂದ್ಸರಿ ಕಾಲೇಜಸ್ ಉಳಿದು ಸೀಟ್ ಏನಾದ್ರು ಉಳಿದಿದ್ರೆ ಮತ್ತೆ ಎಕ್ಸ್ಟ್ರಾ ಒಂದು ಸ್ಪೆಷಲ್ ರೌಂಡ್ ಕೂಡ ಮಾಡ್ತಾರೆ. ಈಗ ಅಫಿಷಿಯಲ್ 3 ರೌಂಡ್ ಆದ್ರೆ ಇರುತ್ತೆ ನಿಮಗೆ. 3 ರೌಂಡ್ ಅಲ್ಲಿ ನೀವು ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಒಳ್ಳೆ ಕಾಲೇಜಸ್ ಆದ್ರೆ ಸಿಗುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಸಿಗುತ್ತೆ, ನೀವು ವೇಟ್ ಮಾಡ್ಬೇಕಷ್ಟೇ. ಕೆಲವರು ಫಸ್ಟ್ ರೌಂಡ್ ಅಲ್ಲೇ ಹೋಗ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ಒಳ್ಳೆ ಕಾಲೇಜಸ್ ಸಿಗೋದು ಸ್ವಲ್ಪ ಡೌಟ್ ಇರುತ್ತೆ. ಅದರಿಂದ ಥರ್ಡ್ ರೌಂಡ್ ವರೆಗೂ ವೇಟ್ ಮಾಡಿದ್ರೆ ಪೇಷನ್ಸ್ ಇಂದ ಒಳ್ಳೆ ಕಾಲೇಜ್ ಆದ್ರೆ ಸಿಗುತ್ತೆ. ನಿಮ್ಗೆ ಫಸ್ಟ್ ರೌಂಡ್ ಅಲ್ಲೇ ಒಳ್ಳೆ ಕಾಲೇಜ್ ಸಿಕ್ತು, ನಿಮ್ಗೆ ಇಷ್ಟ ಇದೆ ಅಂದ್ರೆ ನೀವು ಹೋಗ್ಬೋದು. ಈ ರೀತಿಯ ಪ್ರೋಸೆಸ್ ಆದ್ರೆ ಇರುತ್ತೆ. ಈ ತರ ಚಿಕ್ಕದಾಗಿ ಏನೇನು ಬರ್ತಿರ್ತಾವೋ ಅಪ್ಡೇಟ್ಸ್ ಎಲ್ಲ ತಿಳಿಸ್ತಿರ್ತೀನಿ. ನೀವು ಕಾಮೆಂಟ್ ಮುಖಾಂತರ ನೀವು ಏನೇನು ಡೌಟ್ಸ್ ಕೇಳ್ತಿರೋ ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಿರ್ತೀನಿ. ಆದ್ರೆ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮಾಡಬೇಕು. ಆದ್ರೆ ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ ಆಗಲ್ಲ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋಸ್ ಆದ್ರೆ ಮಾಡಿ ತಿಳಿಸ್ತೀನಿ.